ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರಾದ್ರೂ ನನ್ನ ಚಾನೆಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ಟೈಮ್ ಬಂದು 11:05 ರಾತ್ರಿ. ಚರಿ ಎಲ್ಲ ಮಲ್ಕೊಂಡ್ಮೇಲೆ ನನಗೆ ಇವಾಗ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ. ಈಗ ನೋಡಿದ್ರಲ್ಲ ಸಖತ್ ಡಿಸ್ಟರ್ಬೆನ್ಸ್ ಇಲ್ಲಿ. ನನ್ನ ರೂಮ್ ಪಕ್ಕನೇ ರೋಡ್ ಇರೋ ಕಾರಣ ತುಂಬ ಗಾಡಿಗಳು ಓಡಾಡುತ್ತೆ. ಸೊ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹಾಗಾಗಿ ನೈಟ್ ಮಾಡೋಣ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಏನಂದರೆ ಲಾಸ್ಟ್ ವಿಡಿಯೋ ಹಾಕಿದ್ನಲ್ಲ ಮೊನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಿಮ್ಮ ಜೊತೆ ಹೇಳಿದ್ದೆ. ಸೊ ಸುಮಾರು ಜನ 90%, 99 ಅಂತಲೇ ಹೇಳಬಹುದು, ಅಷ್ಟು ಜನ ನೀವು ಬೇಡ, ನಿಮ್ಮ ಡಿಸಿಷನ್ ತಪ್ಪಿದೆ, ನಿಮ್ಮ ಡಿಸಿಷನ್ ಸರಿ ಇಲ್ಲ ಆ ಥರ ಹೇಳಿದಿರಿ. ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್. ನಿಮ್ಮ ಅನಿಸಿಕೆ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ಅದರಲ್ಲಿ ಸುಮಾರು ಜನ ಕಮೆಂಟ್ ಮಾಡಿರೋದ್ರಲ್ಲಿ ನನಗೇನು ಅನಿಸ್ತು ಅಂತಂದರೆ ಅವರು ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿಲ್ಲ. ನಾನು ಏನು ಹೇಳಿದ್ದೀನಿ ಅನ್ನೋದನ್ನು ಅವರು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಯಾಕೆ ಅಂತಂದರೆ ಅವ್ರು ಏನು ಹೇಳಿದ್ದಾರೆ, ಅವ್ರೇನು ಕಮೆಂಟ್ ಮಾಡಿದ್ದಾರೆ ಅಂತಂದರೆ ಓನ್ಲಿ ಕನ್ನಡ ಹಿಂದಿ ಕಲಿಯೋಕ್ಕೋಸ್ಕರನೇ ನಿಮ್ಮ ಮಗಳನ್ನ ಬಿಟ್ಟು ಹೋಗ್ತಾ ಇದ್ದೀರಾ, ಈ ಥರ ಕಮೆಂಟ್ ಮಾಡಿದ್ದಾರೆ. ನಾನು ಅದರಲ್ಲಿ ಸುಮಾರು ರೀಸನ್ಸ್ಗಳನ್ನ ಹೇಳಿದ್ದೀನಿ. ಸೊ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗಬಹುದು. ಈಗ ಯಾರೇ ಆಗಲಿ ನಿಮಗೆ ಆ ಥರ ಫೀಲ್ ಆಗ್ತಾ ಇದೆ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ. ನಮಗೆ ಅಮ್ಮ ಆದವಳಿಗೆ ಮಗನ ಬಿಟ್ಟು ಹೋಗೋದು ತುಂಬಾ ಕಷ್ಟ. ಅಂದರೆ ನಾವು ಎಲ್ಲ ಪಾಯಿಂಟ್ ಆಫ್ ವ್ಯೂವಲ್ಲೂ ನೋಡಿ ಆ ಥರ ಯೋಚನೆ ಮಾಡಿ ತಕ್ಕಡಿಯಲ್ಲಿ ತೂಕ ಹಾಕಿ ಯಾವುದು ಸರಿ, ಅವಳಿಗೆ ಯಾವುದು ಸರಿ, ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ಅವಳು ಭವಿಷ್ಯ ಸರಿ ಇರಬೇಕು, ಅವಳಿಗೆ ಮುಂದೆ ಒಳ್ಳೇದಾಗಬೇಕು ಅನ್ನೋ ವಿಚಾರ ಮಾಡಿಬಿಟ್ಟು ನಾವು ಒಂದು ಡಿಸಿಷನ್ನಿಗೆ ಬಂದಿರ್ತೀವಿ. ಅಫ್ಕೋರ್ಸ್ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂವಲ್ಲಿ ಯೋಚನೆ ಮಾಡಿರ್ತೀರಿ, ಇನ್ನೂ ಸಣ್ಣವಳಿದ್ದಾಳೆ, ಅವಳ ಅಪ್ಪ ಅಮ್ಮನ ಬಿಟ್ಟಿರೋಕ್ಕೆ ಅವಳಿಗೆ ಕಷ್ಟ ಆಗಬಹುದು, ಆ ಥರ ಎಲ್ಲ ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಅಫ್ಕೋರ್ಸ್ ಇವಾಗ ನಾನೇ ಆದ್ರೂ ಸಡನ್ನಾಗಿ ಯಾರೊಬ್ರು ಕೇಳಿದ್ರೆ ನನಗೂ ಅದೇ ರೀತಿ ಅನಿಸತ್ತೆ. ಬಟ್ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನು ಅಂತಂದರೆ ಇವಾಗ ನಾವು ಯಾರೋ ಸ್ಟ್ರೇಂಜರ್ಸ್ ಜೊತೆ ಬಿಟ್ಟು ಹೋಗ್ತಾ ಇಲ್ಲ, ಮೊದಲನೇ ಪಾಯಿಂಟು. ಏಕೆಂತಂದರೆ ಅಪ್ಪ ಅಮ್ಮನ ಜೊತೆನೇ ಇರಬೇಕು ಮಕ್ಕಳು. ಐ ಅಗ್ರಿ ವಿತ್ ದಟ್. ಈಗ ನಾನು ಇಲ್ಲೇ ಬೆಳೆದಿದ್ದು, ನಮ್ಮ ಅಪ್ಪ ಅಮ್ಮನ ಜೊತೆ ಬೆಳೆದಿರೋದು. ಸೊ ನನಗೆ ಪೂರ್ತಿ ಒಂದು ನಂಬಿಕೆ ಇದೆ ನಮ್ಮ ಅಪ್ಪ ಅಮ್ಮನ ಜೊತೆ ಬಿಟ್ಟು ಹೋಗ್ಬೋದು ಅಂತ. ಹಾಗೆ ನಾನು ಅವರಿಗೆ ಫೋರ್ಸ್ ಮಾಡ್ತಲ್ಲ ನಾನು ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತ. ಅವರಾಗೆ ಇಷ್ಟಪಟ್ಟು ನನ್ನ ಬಿಟ್ಟು ಹೋಗು, ನಾವು ನೋಡ್ಕೋತೀವಿ ಅಂತ ನನಗೆ ಒಂದು ಧೈರ್ಯನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದ್ರ ಮೇಲೆ ನಾನು ಬಿಟ್ಟು ಹೋಗ್ತಾ ಇರೋವಂಥದ್ದು ಮೊದಲನೇ ಪಾಯಿಂಟ್. ಯಾಕೆಂದರೆ ಸುಮಾರು ಜನ ಎಲ್ಲೋ ಹಾಸ್ಟೆಲಲ್ಲೋ ಅಥವಾ ಯಾರ್ದೋ ಮನೆಯಲ್ಲಿ ಬಿಟ್ಟು ಹೋದಾಗ ಹೇಗೆ ಫೀಲ್ ಆಗುತ್ತಲ್ಲ ಆ ಥರ ನೀವು ಭಾವಿಸ್ಕೊತಾ ಇದ್ದೀರಿ. ಸೊ ಅದನ್ನು ಫಸ್ಟ್ ಕ್ಲಿಯರ್ ಆಯಿತು. ನಾನು ಹುಟ್ಟಿ ಬೆಳೆದಂತಹ ಮನೆಯಲ್ಲಿ ನನ್ನ ಮಗಳು ಇನ್ನೂ ಚೆನ್ನಾಗಿ ಬೆಳೀತಾಳೆ ಅಂತ ನನಗೆ ಧೈರ್ಯ ಇದೆ. ಯಾಕೆಂತಂದರೆ ನೀವೆಲ್ಲ ಗೊತ್ತಿರಬಹುದು, ನಿಮ್ಮ ಅಪ್ಪ ಅಮ್ಮನಕಿಂತ ಹೆಚ್ಚಾಗಿ ನಿಮ್ಮನ್ನು ಅಜ್ಜಿ ತಾತಂದ್ರು ನೋಡ್ಕೊಂಡಿರ್ತಾರೆ. ಅವರು ಅಷ್ಟು ಪ್ರೀತಿ ಕೊಟ್ಟಿರ್ತಾರೆ. ಡೆಫಿನೆಟ್ಲಿ 100% ನೀವು ಅದನ್ನು ಫೀಲ್ ಮಾಡಿರ್ತೀರಿ. ಅದು ಒಂದು ಪಾಯಿಂಟ್. ಹಾಗೆಯೇ ಇಲ್ಲಿ ಓನ್ಲಿ ಕನ್ನಡ ಹಿಂದಿ ವಿಚಾರ ಅಷ್ಟೇ ಬರೋದಿಲ್ಲ, ಅದನ್ನು ಕಲೀಲಿ ಅನ್ನೋ ಅಷ್ಟೇ ಒಂದು ಉದ್ದೇಶ ನಂದಿಲ್ಲ. ಏನು ಅಂತಂದರೆ ಈಗ ಚರಿ ಹೇಗಿದ್ದಾಳೆ ಅಂತಂದರೆ ಎವ್ರಿ ಕಿಡ್ ಈಸ್ ಡಿಫ್ರೆಂಟ್. ಎಲ್ಲ ಮಕ್ಕಳು ಬೇರೆ ಬೇರೆ ಥರ ಇರ್ತಾರೆ. ಸೊ ಚರಿ ಹೇಗೆ ಅಂತಂದರೆ US ಅಲ್ಲಿ ಮಕ್ಕಳಿಗೆ ಜಾಸ್ತಿ ಬರೆಯೋಕ್ಕೆ ಕೊಡೋದಿಲ್ಲ, ಓದೋಕ್ಕೆ ಕೊಡೋದಿಲ್ಲ. ಸೊ ಅವ್ರನ್ನ ಸ್ವಲ್ಪ ಆ್ಯಕ್ಟಿವ್ ಆಗಿ ಇಡೋಕ್ಕೆ, ಈಗ ಡ್ರಾಯಿಂಗ್ ಆಗಿರ್ಬೋದು, ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಸೊ ಅವಳಿಗೆ ಪೆನ್ಸಿಲ್ ಹಿಡಿಯೋದು ಬರೆಯೋದು ಅಂದರೆ ಅವಳಿಗೆ ಒಂಥರ ಹಿಂಸೆ ಕೊಟ್ಟಂಗೆ ಆಗುತ್ತೆ. ಆ್ಯಂಡ್ US ಅಲ್ಲಿ ಟೀಚರ್ಗಳು ಇಲ್ಲಿ ಹಿಂಗೆ ಫೋರ್ಸ್ ಮಾಡ್ತಾರಲ್ಲ, ಅಂದರೆ ಬರ್ಕೊಂಡು ಬರಲೇಬೇಕು ಅನ್ನೋ ಒಂದು ರೂಲ್ ಇರುತ್ತಲ್ಲ, ಆ ಥರ ಎಲ್ಲ. ಯಾಕಂದರೆ ಹೋಮ್ವರ್ಕ್ ಕೊಡೋದಿಲ್ಲ ಅಲ್ಲಿ.
ಸೊ ಮನೆಯಲ್ಲಿ ನಾವು ಅವಳಿಗೆ ಫೋರ್ಸ್ ಮಾಡೋಂಗಿಲ್ಲ. US ಇದ್ರ ಪ್ರಕಾರ ಹೊಡೆಯೋದು ಬಡಿಯೋದು ಮಾಡೋಂಗಿಲ್ಲ. ಅಫ್ಕೋರ್ಸ್ ಇಲ್ಲೂ ನಾವೇನು ಹೊಡೆಯೋಲ್ಲ ಆ ಥರ, ಬಟ್ ಹೇಳ್ತಾ ಇರೋವಂಥದ್ದು. ಸೊ ಏನಾಗ್ಬಿಡುತ್ತೆ ಅಂತಂದರೆ ಅವಳಿಗೆ ಅದು ಓದೋದ್ರ ಮೇಲೆ ಇಂಟ್ರೆಸ್ಟು ಈಗಿಂದಾನೆ ಅಟ್ ವೆರಿ ಯಂಗ್ ಏಜಲ್ಲಿ ಕಳ್ಕೊಂಡ್ಬಿಡ್ತಾಳೆ ಅನ್ನೋ ಭಯ ನನಗೆ. ಯಾಕಂದರೆ ಎವ್ರಿ ಕಿಡ್ ಈಸ್ ಡಿಫ್ರೆಂಟ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಕೆಲವೊಬ್ರು ಮಕ್ಕಳು ಆಟದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ, ಆಮೇಲೆ ಅವ್ರಿಗೆ ಓದೋದ್ರಲ್ಲಿ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕೆಟಗರಿಯಲ್ಲಿ ಚರಿ ಬರ್ತಾಳೆ. ಸೊ ಚರಿ ಹೇಗೆ ಅಂತಂದರೆ ಬೇಗ ಡೈವರ್ಟ್ ಆಗಿಬಿಡ್ತಾಳೆ ಅಂತ ಹೇಳಬಹುದು. ಕಾನ್ಸಂಟ್ರೇಟ್ ಓದೋದ್ರ ಮೇಲೆ ಮಾಡೋಕ್ಕಿಂತ ಜಾಸ್ತಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಳೆ. ಸೊ ಅವಳು ಓದೋದು ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಅವಳನ್ನ ಹಿಡಿದು ಕೂರಿಸಿ ಓದಿಸೋದು ಒಂಥರ ಹ್ಯಾಸಲ್ ಅಂತ ಅನಿಸ್ಬಿಡುತ್ತೆ. ನಾನು ಎಷ್ಟು ಹಿಂಸೆ ಕೊಡ್ತಾ ಇದ್ದೀನೇನೋ ಅವಳಿಗೆ ಅನ್ನೋ ಥರ ಫೀಲ್ ನನಗೆ ಬರುತ್ತೆ. ಸೊ ನನಗೇನು ಅನ್ನಿಸ್ತು ಅಂತಂದರೆ, ಈಗ ಇಂಡಿಯಾದಲ್ಲಾದರೆ ಅವಳಿ ಸ್ಕೂಲಲ್ಲೇ ಅವ್ರಿಗೆ ಆ ಥರ ಪ್ರಿಪೇರ್ ಮಾಡ್ತಾರೆ. ಈಗ ಪ್ರಿಕೆ 3 ಪ್ರಿಕೆ 4 ಓದಿರೋ ಕಿಂಡರ್ ಗಾರ್ಡನ್ ಅರ್ಧ ಮಾಡಿಕೊಂಡು ಇಲ್ಲಿಗೆ ಬಂದ್ಲಲ್ವ. ಸೊ ಈ 3 ವರ್ಷ ನಾನು ಗಮನಿಸಿದ್ದೇನು ಅಂತಂದರೆ, ಅವರಿಗೆ ಸ್ಕೂಲಲ್ಲಿ ಈ ಥರ ಇದು ಹಾಕಲ್ಲ, ಓದಲೇಬೇಕು ಬರೀಲೇಬೇಕು ಇದನ್ನು ಆ ಥರ. ಸೊ ಇಲ್ಲಿ ಆದರೆ ಮಕ್ಕಳು US-ಗಿನ ಇಲ್ಲಿ ನಾನು ನೋಡಿರೋ ಮಕ್ಕಳಲ್ಲಿ ತುಂಬ ಫಾಸ್ಟ್ ಕಲಿಕೆ. ಅಲ್ಲಿ ಟೇಬಲ್ಸ್ ಇನ್ನೂ ಹೇಳ್ಕೊಟ್ಟಿಲ್ಲ, ಇಲ್ಲಿ ಆಲ್ರೆಡಿ 1 to 10 ಟೇಬಲ್ಸ್ ಕಲ್ತಿದ್ದಾವೆ. ಆ್ಯಂಡ್ ಈ ಕಕ್ಕ ಗಗ್ಗನ ಎಲ್ಲ ಬರೀತಾರೆ. ಸೊ ನಮ್ಮ ಮಕ್ಕಳು ಬರೆಯಲ್ಲ, ಸ್ಲೋ ಇದ್ದಾರೆ ಅನ್ನೋದು ಬೇಜಾರಿಲ್ಲ, ಅವಳು ಕಲೀಲಿ ಅನ್ನೋವಂಥದ್ದು ಒಂದು ನನ್ನ ಅನಿಸಿಕೆ. ಸೊ ನನಗೆ ಮುಂದೆ ರಿಗ್ರೆಟ್ ಮಾಡ್ಕೊಳಕಿನ, ಈಗ ಹೇಳ್ತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಒಂದು ಗಾದೆ ಇದೆ. ಸೊ ಇವಾಗೇನೆ ನಾವು ಅವಳಿಗೆ ಟ್ರೈನ್ ಕೊಡಲಿಲ್ಲ, ಬೇಸಿಕ್ ಸರಿಯಾಗಿ ಸಿಗಲಿಲ್ಲ ಅಂತಂದರೆ ಅವಳು ಮುಂದೆ ಅದನ್ನು ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಟೀಚರ್ಸ್ಗಳು ಯಾರೋ ಒಬ್ಬರು ಮಕ್ಕಳು ನಾನು ಮಾತಾಡಿದ್ದೀನಿ. ಯಾಕೆಂತಂದರೆ ಇವಳಿಗೆ ಇವಾಗ ಆಲ್ರೆಡಿ ಮಕ್ಕಳೆಲ್ಲ ಎಲ್ಲ ಕಲ್ತಿರ್ತವೆ, ಹಿಂದಿ ಕನ್ನಡ. ಇವಳಿಗೆ ಕಷ್ಟ ಆಗುತ್ತೆ ಅಂತ ನಾನು ಆಲ್ರೆಡಿ ಸ್ಕೂಲ್ ಟೀಚರ್ ಹತ್ರ ಮಾತಾಡಿದ್ದೀನಿ. ಅವ್ರು ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲ ಕೇರ್ ಮಾಡಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಟೀಚರ್ಗಳು ಹಾಗೇ ಇದ್ದಾರೆ. ಸೊ ಅವರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ಕಲಿಸೋವಂಥದ್ದು ಅದೆಲ್ಲ ಮಾಡ್ತಾ ಇದ್ದಾರೆ. ಹಾಗೆಯೇ ಚರಿಗೆ ಟ್ಯೂಷನ್ ಅವಶ್ಯಕತೆ ಇದೆ. ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳು ಮನೆಯಲ್ಲಿ ಕೆಲವೊಬ್ರು ಮಕ್ಕಳು ಮಾತು ಕೇಳ್ಬೋದು. ನನ್ನ ಮಗಳು ಮಾತು ಕೇಳಲ್ಲ ಅಪ್ಪ ಅಮ್ಮಂದು, ಯಾಕೆಂದರೆ ಮುದ್ದು ಜಾಸ್ತಿ, ಅವರಪ್ಪನ ಮುದ್ದು ಜಾಸ್ತಿ ಅವಳಿಗೆ. ನಾನು ಸ್ವಲ್ಪ ಸ್ಟ್ರಿಕ್ಟು, ಅವರಪ್ಪನ ಮುದ್ದು ಜಾಸ್ತಿ. ಸೊ ಹಾಗಾಗಿ ಅವಳು ಅದೇನೋ ಮಾಡಿ ಡೈವರ್ಟ್ ಮಾಡಿ ಬರೆಯೋದು ಓದೋದ್ರ ಕಡೆ ನಾವೇ ಹೋಗ್ಲಿ ಬಿಡು ಅಂತ ಬಿಡ್ಬೇಕು, ಆ ಥರ ಮಾಡ್ತಾಳೆ. ಸೊ ಹಾಗಾಗಿ ಇಲ್ಲಾದರೆ ಟ್ಯೂಷನ್ ಇದೆ, ನಾವು ಅಪ್ಪಾಜಿ ಹೋಗಿ ಕರ್ಕೊಂಡೋಗಿ ಕೂರಿಸಿ ಕರ್ಕೊಂಡೋಗಿ ಕರ್ಕೊಂಬರೋ ಅಂಥದ್ದು ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವಳಿಗೆ ಏನಾಗುತ್ತೆ, ಕರೆಕ್ಟಾಗಿ ಬೇಸಿಕ್ ಬಿದ್ದುಬಿಟ್ರೆ ಆಮೇಲೆ ನಾವು ನೆಕ್ಸ್ಟ್ ಕಲಿಸ್ಕೊತ ಹೋಗ್ಬೋದು. ಅಂದರೆ ಅವಳಿಗೆ ಕುತ್ಕೊಂಡು ಓದುವಂತಹ ಒಂದು ಏನಂತಾರೆ ಅಭ್ಯಾಸ ಆದರೆ ಮುಂದೆ ನಾವು ಅದನ್ನು ಮಾಡ್ಕೊತ ಹೋಗಬಹುದು. ಸೊ ಅದು ನನಗೆ ಕಷ್ಟ ಆಗ್ತಿತ್ತು ಕೂರಿಸಿ ಬರ್ಸೋ ಅಂಥದ್ದು. ಸೊ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾಳೆ, ಕನ್ನಡ ಬರಿತಾ ಇದ್ದಾಳೆ, ಮ್ಯಾಥ್ ತುಂಬಾ ಚೆನ್ನಾಗಿ ಟೇಬಲ್ಸ್ ಎಲ್ಲ ಕಲಿತಾ ಇದ್ದಾಳೆ, ಅಡಿಷನ್ ಎಲ್ಲ ಕಲಿತಾ ಇದ್ದಾಳೆ, ಸಬ್ಟ್ರಾಕ್ಷನ್ ಅಡಿಷನ್ ನಂಬರ್ಸ್ ಇದೆಲ್ಲ ಕಲಿತಾ ಇದ್ದಾಳೆ. ಅದು ಖುಷಿ ಕೊಡುತ್ತೆ ನನಗೆ. ಸೊ ಇವಾಗ ಏನಾಗುತ್ತೆ, ನಾವು ಮಾಡೋವಂಥದ್ದು ಅವೆಲ್ಲ ನಮ್ಮ ಮಕ್ಕಳ ಒಳ್ಳೆಯದಕ್ಕೆ, ಮಕ್ಕಳ ಬೆಳವಣಿಗೆಗೋಸ್ಕರ ಹೊರತು ಒಂದಿಷ್ಟು ಕಮೆಂಟ್ ಬಂತು, ನೀವೀಗ ಬಿಟ್ಟು ಹೋದರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ, ಅಂದರೆ ಅವರು ಮನಸ್ಸಿಗೆ ಹಚ್ಕೋತಾರೆ ಅನ್ನೋ ಒಂದಿಷ್ಟು ಕಮೆಂಟ್ನ ನಾನು ಓದಿದ್ದೀನಿ. ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನು ಅಂತಂದರೆ, ಅಫ್ಕೋರ್ಸ್ ನನಗೂ ಅನಿಸ್ತು, ಅದು ಏನೋ ಆ ಥಾಟ್ ಬಂತು ಮೈಂಡಲ್ಲಿ. ಬಟ್ ನಾನು ಚರಿ ಅನಲೈಸ್ ಮಾಡಿರೋ ಪ್ರಕಾರ, ನನ್ನ ಮಗಳನ್ನ ಅನಲೈಸ್ ಮಾಡಿರೋ ಪ್ರಕಾರ, ಚರಿ ಹೇಗೆ ಅಂತಂದರೆ ಅವಳಿಗೆ ಎಲ್ಲಿ ಇರ್ತಾಳೋ ಅಲ್ಲಿ ಹೊಂದ್ಕೊಂಡ್ಬಿಡ್ತಾಳೆ. ಶಿ ಈಸ್ ಲೈಕ್ ಎ ವಾಟರ್. ನೀವು ಯಾವ ಗ್ಲಾಸಿಗೆ ಹಾಕ್ತೀರೋ ಆ ಗ್ಲಾಸಲ್ಲಿ ಕುತ್ಕೊಂಡ್ಬಿಡ್ತಾಳೆ ಅವಳು, ಆ ಥರ. ಇವಾಗ ನಾನು ನಮ್ಮ ಊರಿಗೆ ಹೋದಾಗ ಅವಳು ಆರಾಮಾಗಿದ್ಲು, ನನ್ನ ಕೇಳೂ ಇಲ್ಲ ಅವಳು. ಸೊ ಆ್ಯಂಡ್ ಇಲ್ಲಿ ಅವಳಿಗೆ ಅಷ್ಟು ಪ್ರೀತಿ ಸಿಗ್ತಾ ಇದೆ, ಅಷ್ಟು ಕಂಫರ್ಟ್ ಝೋನ್ ಸಿಗ್ತಾ ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ
ಅವಳಿಗೆ ಟೈಮ್ ಇರಲ್ಲ ನಮ್ಮ ಬಗ್ಗೆ ಮಿಸ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರಲ್ಲ. ಯಾಕೆ ಅಂತಂದರೆ ಬೆಳಗ್ಗೆನೆ 8:30 ಸ್ಕೂಲಿಗೆ ಹೋಗ್ತಾಳೆ, 3 ಗಂಟೆಗೆ ಹೋಗಿ ಕರ್ಕೊಂಬರ್ತಾರೆ, 3:15 ಅಷ್ಟರಲ್ಲಿ ಮನೆ ಬರ್ತಾಳೆ. ಮನೆಗೆ ಬಂದು ಅವಳು ಸ್ವಲ್ಪ ಊಟ ಮಾಡಿ ಫ್ರೆಂಡ್ಸ್ ಆಲ್ರೆಡಿ 4 ಗಂಟೆ 4:15 ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಆಟ ಆಡೋಕ್ಕೆ ಹೋಗ್ತಾಳೆ, ಫುಲ್ ಆನ್ ಆಟ ಆಡ್ತಾಳೆ. ಆಮೇಲೆ 6:30 ಅಷ್ಟೊತ್ತಿಗೆ ಇದಕ್ಕೆ ಹೋಗ್ತಾಳೆ, ಟ್ಯೂಷನಿಗೆ ಹೋಗ್ತಾಳೆ. ಟ್ಯೂಷನಿಂದ 8-8:30 ಬರ್ತಾಳೆ, ಊಟ ಮಾಡ್ತಾಳೆ, ಒಂದು ಸ್ವಲ್ಪ ಹೊತ್ತು ಈ ಕ್ಯಾಟ್ ಅದ್ರ ಜೊತೆ ಎಲ್ಲ ಆಟ ಆಡ್ತಾಳೆ, ನಮ್ಮ ಅಜ್ಜಿ ತಾತನ ಜೊತೆ ಆಟ ಆಡ್ತಾಳೆ, ಆಟ ಆಡಿ ಊಟ ಮಾಡಿ ಮಲ್ಕೋತಾಳೆ. ಇಷ್ಟು ಅವಳದು ರೊಟೀನ್. ಸೊ ಈ ಒಂದು ಗ್ಯಾಪಲ್ಲಿ ಏನಾಗುತ್ತೆ, ಯಾವಾಗೋ ಒಂದ್ಸತಿ ನಾವು ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀವಿ, ಬರ್ತೀನಿ ಅಂತ ಹೇಳ್ತೀವಿ. ಆ್ಯಂಡ್ ನಮ್ಮ ಮನೇಲಿ ಪಾರ್ಕಿಗೆ ಕರ್ಕೊಂಡು ಹೋಗೋದು, ಅಲ್ಲಿ ಕರ್ಕೊಂಡು ಹೋಗೋದು, ಅವರು ಅವಳನ್ನ ಎಂಗೇಜ್ ಆಗಿರ್ತಾರೆ. ಸೊ ಇಲ್ಲಿ ಅವಳು ಎನರ್ಜೆಟಿಕ್ ಆಗಿ ಖುಷಿಯಿಂದ ಇರೋದು ಇಂಪಾರ್ಟೆಂಟ್. ಸೊ ಅವಳು ನಮ್ಮನ್ನ ಮಿಸ್ ಮಾಡಿಕೊಂಡು ಡಲ್ ಆಗಿರೋ, ನಾನು ಅದಕ್ಕೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋದಕ್ಕೆ ನಾನು ನಮ್ಮ ಊರಿಗೆ ಧಾರವಾಡಿಗೆ ಹೋಗಿದ್ದು. ಸೊ ಆವಾಗ ನನಗೆ 10 ದಿನ ಅವಳೇನು ಆರಾಮ್ ಇದ್ಲಲ್ಲ, ಸೊ ಆವಾಗ ನನಗೊಂದು ಸ್ವಲ್ಪ ರಿಲೀಫ್ ಸಿಕ್ತು. ಓಕೆ, ಅವಳು ಇರ್ತಾಳೆ ಸೊ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಹೇಳಿದಿರಿ ಮಕ್ಕಳು ಡಿಟ್ಯಾಚ್ ಆಗ್ತಾರೆ ಹಾಗೆ ಹೇಗೆ ಅಂತ. ಸೊ ನಾನು ಅಷ್ಟೊಂದು ದಿನ ಬಿಟ್ಟು ಇರಲ್ಲ ಚರಿನ. ನಾನು 1 ವರ್ಷ, ಮ್ಯಾಕ್ಸಿಮಮ್ 1 ವರ್ಷನೂ ಅಲ್ಲ, ಈ ಇಯರ್ ಫೆಬ್ರವರಿ ಮಾರ್ಚ್ಗೆಲ್ಲ ಅವ್ರದ್ದು ಎಕ್ಸಾಮ್ ಬಂದ್ಬಿಡುತ್ತಲ್ವ. ಸೊ ಅಲ್ಲಿ ತನಕ ಅಷ್ಟೇ ಚರಿ ಇಲ್ಲಿ ಓದ್ತಾಳೆ. ನೆಕ್ಸ್ಟ್ ನಾವು ಅವಳನ್ನ ಕರ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲದನ್ನು ನಾವು ಸುಮಾರು ವಿಚಾರ ಮಾಡಿ, ಯೋಚನೆ ಮಾಡಿ, ಗಟ್ಟಿ ಮನಸ್ಸು ಮಾಡಿ ನಿರ್ಧಾರ ಮಾಡಿರೋದು ಅವಳ ಒಳ್ಳೆಯದಕ್ಕೋಸ್ಕರ. ಇನ್ನು ಯಾವ ಉದ್ದೇಶನೂ ಇಲ್ಲ. ಸೊ ಅದರಿಂದ ಐ ಡೋಂಟ್ ನೋ, ಕೆಲವೊಬ್ರು ಬೇರೆ ಥರ ಎಲ್ಲ ಕಮೆಂಟ್ ಹಾಕಿದ್ದೀರಿ. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ನಮಗೆ ಗೊತ್ತಿರುತ್ತಲ್ವ ನಾವು ನಮ್ಮ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ ಏನು. ಆಮೇಲೆ ನನಗೆ ರಿಗ್ರೆಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅಯ್ಯೋ ಒಂದು ಚಾನ್ಸ್ ಇತ್ತಪ್ಪ, ಅದನ್ನು ನಾವು ಯೂಸ್ ಮಾಡ್ಕೊಳ್ಳಿಲ್ಲ, ನಮ್ಮ ಮನೇಲಿ ಎಷ್ಟೊಂದು ಹೇಳಿದ್ರು ನೋಡ್ಕೋತೀವಿ ಅಂತ ನಾವು ಬಿಟ್ಟು ಹೋಗಲಿಲ್ಲ, ಇಲ್ಲಾದರೆ ಕಲಿತಿದ್ಲೇನೋ, ಚೆನ್ನಾಗಿ ಆಗ್ತಿತ್ತೇನೋ ಅನ್ನೋದು ಥಿಂಕಿಂಗ್ ಬೇಡ. ಸೊ ನೋಡೋಣ, ಒಂದು 6-7-8 ಮಂತ್ಸ್ ಅಲ್ವಾ, 7-8 ಮಂತ್ಸ್ ಬಿಟ್ಟಿದ್ರೆ ಕಲಿತಾಳೆ, ಚೆನ್ನಾಗಿ ಆಗುತ್ತೆ. ಅವಳು ಒಂದು ಒಳ್ಳೆ ಸಂಸ್ಕಾರ ನೀವು ನೋಡ್ತಾ ಇರ್ಬೋದು, ದೇವ್ರದ್ದು ನಮಸ್ಕಾರ ಮಾಡೋಂಥದ್ದು ಅಲ್ಲೂ ಕಲಿಸ್ಬಹುದು. ಬಟ್ ಇಲ್ಲಿ ಒಂದು ಸ್ಕೂಲಿಂದನೇ ಬರುತ್ತೆ ಅದು, ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು, ಬೆಲೆ ಕೊಡುವಂಥದ್ದು ಅದೆಲ್ಲ. ನಾನು ಟೀಚರಾಗಿ ವರ್ಕ್ ಮಾಡಿರೋದ್ರಿಂದ US ಅಲ್ಲಿ ನಂಗೆ ಗೊತ್ತು ಮಕ್ಕಳ ಬಿಹೇವಿಯರ್ ಹೇಗೆ ಇರುತ್ತೆ, ಎಷ್ಟು ರೂಡ್ ಬಿಹೇವಿಯರ್ ಇರುತ್ತೆ. 4 ವರ್ಷದ ಮಕ್ಕಳಲ್ಲಿ ಯಾವ ಥರ ಒಂದು ಮನಸ್ಥಿತಿ ಇರುತ್ತೆ ಅಂತ ನಾನು ನೋಡಿದ್ದೀನಿ. ಸೊ ಅದು ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಕೆಟ್ಟದನ್ನ ಬೇಗ ಕಲಿತಾವಂತೆ, ಅವೇ ಜಾಸ್ತಿ ಅಟ್ರಾಕ್ಟ್ ಆಗ್ತಾವಂತೆ ಮಕ್ಕಳಿಗೆ. ಸೊ ಸ್ವಲ್ಪ ಅವಳಿಗೆ ಬೇಸಿಕ್ ಒಂಚೂರು ಚೆನ್ನಾಗಿ ಆಗಲಿ ಅನ್ನೋವಂಥ ಒಂದು ಒಳ್ಳೆ ಉದ್ದೇಶ ಬಿಟ್ಟರೆ, ಅವಳನ್ನ ಬಿಟ್ಟು ಹೋಗಿ ಅವಳನ್ನ ಒಂದು ಕಷ್ಟದಲ್ಲಿ ಬಿಟ್ಟೋಗೋವಂಥದ್ದಿಲ್ಲ. ಸೊ ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಇಲ್ಲಿ ವಾತಾವರಣನೂ ಅಷ್ಟೇ ಅನಲೈಸ್ ಮಾಡಿ ಒಂದು ಒಳ್ಳೆ ಸ್ಕೂಲಿಗೂ ಹಾಕಿದ್ದೀವಿ. ಸೊ ಅಲ್ಲಿ ಟೀಚರ್ ಜೊತೆನೂ ಎಲ್ಲ ಮಾತಾಡಿದ್ದೀನಿ ನಾನು. ಎಸ್, ಇನ್ನೂ ಏನಾದರೂ ನಿಮಗೆ ಏನಾದರೂ ಅನಿಸಿದರೆ ನನಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗಳನ್ನ ಗಣನೆಗೆ ತಗೊಂಡು ಅದ್ರ ಬಗ್ಗೆನೂ ವಿಚಾರ ಮಾಡ್ತೀನಿ, ನಾನು ಯೋಚನೆನ ಮಾಡ್ತೀನಿ. ಐ ನೋ ನಿಮಗೆಲ್ಲ ಕನ್ಸರ್ನ್ ಇರುತ್ತೆ, ಚಿಕ್ಕವಳು ಚರಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಕೆಲಸಕ್ಕೆ ಹೋಗ್ತೀನಿ, ನನ್ನ ಹಸ್ಬೆಂಡು ಕೆಲಸಕ್ಕೆ ಹೋಗ್ತಾರೆ. ಬೆಳಗ್ಗೆ 6, ಇಮ್ಯಾಜಿನ್ ಅಷ್ಟು ಚಿಕ್ಕ ಮಗು, ನನಗೆ ಎಷ್ಟು ಕಷ್ಟ ಆಗುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಎಬ್ಬಿಸ್ಬೇಕು ಅಂದರೆ. 6:15 ಬಸ್ಸಲ್ಲಿ ಹೋಗ್ಬೇಕಂದ್ರೆ 6:15 ಅವಳು ರೆಡಿಯಾಗಿ ಬಸ್ ಸ್ಟ್ಯಾಂಡಲ್ಲಿ ಇರಬೇಕು. 6:15 ಹೋಗ್ಬಿಟ್ಟು ನಾವು ಆಫ್ಟರ್ ಸ್ಕೂಲಿಗೆ ಹಾಕಿದರೆ ಅವಳನ್ನ ಕರ್ಕೊಂಡು ಬರೋದು 5 ಗಂಟೆ ಮೇಲೆ ಆಗುತ್ತೆ. ನಾವೆಲ್ಲಿ ಚರಿ ಜೊತೆ ಇರೋಕ್ಕಾಗುತ್ತೆ? ಸೊ ಬಂದ ತಕ್ಷಣ ಅವಳಿಗೆ ಸುಸ್ತಾಗಿರುತ್ತೆ, ಊಟ ಮಾಡಿ ಮಲ್ಕೊಂಡ್ಬಿಡ್ತಾಳೆ. ಸೊ ಇದೇ ರೋಟೀನ್ ಆಗುತ್ತೆ. ನಾವು ಅವಳ ಜೊತೆ ನಮ್ಮ ಜೊತೆ ಇದ್ದಾಳೆ ಅಂದರೆ ಬರೀ ಸ್ಕೂಲಲ್ಲೇ ಜಾಸ್ತಿ ದಿನ ಕಳೆದು ಬಿಡ್ತಾಳೆ ಅವಳು, ಮೋಸ್ಟ್ ಆಫ್ ದಿ ಟೈಮ್ ಅವಳದು. ಸೊ ಹಾಗಾಗಿ ನನಗೇನು ಅನ್ನಿಸ್ತು ಅಂತಂದರೆ, ನಮ್ಮಮ್ಮ ಇಲ್ಲಿ ಅವಳಿಗೆ ಏನು ಬೇಕು, ಅವಳು ಏನು ಕೇಳ್ತಾಳೆ ಅದನ್ನು ಮಾಡಿಕೊಡ್ತಾರೆ. ನಮಗಿನ್ನ ಚೆನ್ನಾಗಿ ಇಲ್ಲಿ ಅವಳು ಇರ್ತಾಳೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನೂ ಅವಳ ಜೊತೆ ಒಂದು ಸ್ವಲ್ಪ ದಿನ ಕಾಲ ಕಳೀಲಿ
ಅವಳಿಗೆ ಅಜ್ಜಿ ತಾತದ ಪ್ರೀತಿ ಸಿಗಲಿ. ಅವ್ರ ಅಪ್ಪ ಅಮ್ಮನ ಪ್ರೀತಿ ಅಂತೂ ಯಾವಾಗಲೂ ಸಿಗುತ್ತೆ ಅವಳಿಗೆ, ಅದರಲ್ಲಂತೂ ಡೌಟೇ ಇಲ್ಲ. ಅಜ್ಜಿ ತಾತನ ಪ್ರೀತಿ ಇಷ್ಟು ವರ್ಷ ಸಿಕ್ಕಿಲ್ಲ ಅಲ್ವಾ, ಸೊ ಸಿಗಲಿ ಅನ್ನೋದು ಇನ್ನೊಂದು ರೀಸನ್ನು. ಸೊ ಇಷ್ಟೆಲ್ಲ ಕಾರಣಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಅಂದರೆ ಕೆಲವೊಂದು ವಿಷಯಗಳನ್ನು ಎಲ್ಲ ಓಪನ್ ಬುಕ್ ಥರ ಹೇಳೋಕ್ಕಾಗಲ್ಲ, ಲೈಕ್ ಸೂಕ್ಷ್ಮವಾಗಿ ಕೆಲವೊಂದು ವಿಷಯಗಳನ್ನು ಹೇಳಿದ್ದೀನಿ ನಿಮಗೆ. ಸೊ ಇದೆಲ್ಲ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಳ್ತೀನಿ. ಇದ್ರ ಮೇಲೂ ನಿಮ್ಗೇನಾದರೂ ಅನಿಸಿದರೆ ನನಗೆ ಹೇಳಿ, ಯಾಕೆಂದರೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಾನು ಅದ್ರ ಬಗ್ಗೆನೂ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಅವ್ರ ಅಜ್ಜಿ ಜೊತೆ ಹೇಗೆ, ಅವ್ರ ಅಜ್ಜಿ ತಾತಂದ್ರ ಜೊತೆ ಹೇಗಿರ್ತಾರೆ, ಅವಳ ಏನು ಸಂಬಂಧ ಹೇಗಿದೆ, ಹಾಗೆ ಹೊಸ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಚರಿ. ಸೊ ಅಲ್ಲಿ ಹೇಗಿರುತ್ತೆ ಏನು ಅವಳ ರೂಟೀನ್ ಸ್ವಲ್ಪನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಹಾಗೆ ಸುಮಾರು ಜನ ಕಮೆಂಟಲ್ಲಿ ಹೇಳ್ತೀರಿ, ನೀವು ತುಂಬ ಸ್ಲೋ ಆಗಿ ಮಾತಾಡ್ತೀರಿ, ವಿಡಿಯೋ ನೋಡೋ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅಂತ ಒಂದಿಷ್ಟು ಜನ ಹೇಳಿದ್ದೀರಿ. ಏನು ಮಾಡೋಕ್ಕಾಗುತ್ತೆ, ನನ್ನ ಏನೋ ಮಾತಾಡೋ ಶೈಲಿ ಇರೋದೇ ಹೀಗೆ, ಪಡಪಡ ಅಂತ ನನಗೆ ಆ ಥರ ಮಾತಾಡೋಕ್ಕೆ ಬರೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತಲ್ವ ಮಾತಾಡೋದು. ಸೊ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಇಲ್ಲ ಫಾಸ್ಟ್ ಏನೋ ಇರುತ್ತಲ್ಲ ಅದನ್ನು ಇಟ್ಕೊಂಡು ಕೇಳಬಹುದು. ನಿಮಗೆ ಅಷ್ಟು ಇರಿಟೇಟ್ ಆದರೆ ಸಾರಿ, ಅಷ್ಟೊಂದು ನಿಮಗೆ ಇರಿಟೇಷನ್ ಆಗಿ ನನ್ನ ಸ್ಲೋ ಮಾತು ನಿಮಗೆ ಇರಿಟೇಷನ್ ಆಗೋದ, ಐ ಆಮ್ ಸೊ ಸಾರಿ. ಬಟ್ ಯಾ, ಇವತ್ತಿನ ವ್ಲಾಗ್ ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ಭಾವಿಸ್ತೀನಿ. ವಿಡಿಯೋ ನೋಡ್ಕೊಂಬನ್ನಿ. ಅಜ್ಜಿ ಏನು ಮಾಡ್ತಪ್ಪ ನಿಮಗೆ? ಏನ್ ಮಾಡ್ತಾ? ಬೆಳಗ್ಗೆ ಚರಿನ ಸ್ಕೂಲ್ಗೆ ಎಬ್ಸೋದು ಸ್ವಲ್ಪ ಕಷ್ಟ. ಅವಳಿಗೆ ನಿದ್ದೆ ಜಾಸ್ತಿ ಆ್ಯಂಡ್ ಎದ್ದೊಳಕ್ಕೆ ಸ್ವಲ್ಪ ಹಠ ಮಾಡ್ತಾಳೆ, ಲೈಕ್ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಅವಳನ್ನ ಸ್ವಲ್ಪ ಈ ಥರ ಬೂಸ್ಟಪ್ ಮಾಡಿ, ಏನಾದರೂ ಈ ಥರ ಕತೆ ಹೇಳಿ ಏನೋ ಮಾಡಿ ಎಬ್ಬಿಸ್ಬೇಕು. ಸೊ ನಮ್ಮ ಅತ್ತೆ ಇಲ್ಲಿ ಅವಳಿಗೆ ಸುಮ್ಮನೆ ಸಕ್ಕರೆಗಳು ಕೊಟ್ಟು ಅವಳನ್ನ ಸ್ವಲ್ಪ ನಗ್ಸಿ ಮಾಡಿ ಎಬ್ಬಿಸ್ತಾ ಇದ್ದಾರೆ. ಚರಿಗೆ ಎಲ್ಲ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ಅವರಿಬ್ಬರು ತಾತಂದ್ರು ಸೇರಿ ಒಬ್ಬೊಬ್ಬರು ಒಂದೊಂದು ಕಾಲಿಗೆ ಸಾಕ್ಸ್ ಹಾಕಿ ಶೂನ ಹಾಕ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಅತ್ತೆ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದಾರೆ. ಸೊ ಹೀಗೆ ಒಬ್ಬೊಬ್ಬರು ಒಂದೊಂದನ್ನು ಕೆಲಸನ ಹಿಡ್ಕೊಂಡು ಈ ಥರ ಮಾಡ್ತಾ ಇರಬೇಕು ಅವಳಿಗೆ, ಲೈಕ್ ರಾಣಿ ಥರ ಅವಳು. ಬೆಳಿಗ್ಗೆ ನಮ್ಮ ಮಾವ ಮತ್ತು ನಮ್ಮ ಸೂರಜ್ ಹೋಗಿ ಚರಿನ ಸ್ಕೂಲ್ಗೆ ಬಿಟ್ಟು ಬಂದಿದ್ರು. ಅಂದರೆ ಅವ್ರ ಅಜ್ಜಿ ತಾತನು ಚರಿ ಸ್ಕೂಲ್ ನೋಡಲಿ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ ನಮ್ಮ ಅತ್ತೆ, ನಾನು, ನಮ್ಮಮ್ಮ, ಸೂರಜ್ ಎಲ್ಲರೂ ಹೋಗಿ ಚರಿನ ಕರ್ಕೊಂಡು ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ಸೊ ಚರಿಗೆ ಅಲ್ಲೇ ಒಂದು ಸ್ವಲ್ಪ ಮಿಲ್ಕ್ ಶೇಕು ಅದು ಕುಡಿಸ್ಕೊಂಡು ಏನೋ ತಿನ್ನಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಅಂಗಡಿಗೆ ಕರ್ಕೊಂಡೋದ್ವಿ. ಅಂದರೆ ಅವಳಿಗೊಂದು ಸ್ವಲ್ಪ ಹೊಸ ಶೂಸಸ್ಸು ಮತ್ತು ಒಂದಿಷ್ಟು ಸ್ಕೂಲ್ಗೆ ಬೇಕಾದಂಥ ಐಟಮ್ಸ್ ತರೋದಿತ್ತು. ಹಾಗಾಗಿ ಬರಿಬೇಕು ನೀನು, ಅಲ್ಲಿ ಡಬಲ್ ಗೆರಿ ಬರ್ಬೇಕಲ್ಲ, ಚಾಲಂಗಿಲ್ಲ. ಸರಿ, ಇಲ್ಲಿ ಅವರಿಬ್ಬರು ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ಅವಳಿಗೆ ಹಿಂದಿ ಹೋಮ್ವರ್ಕ್ ಕೊಟ್ಟಿದ್ರು ಸ್ಕೂಲಲ್ಲಿ. ಸೊ ಅದನ್ನು ಮಾಡಿಸ್ತಾ ಇದ್ದಾರೆ. ಹೇಗೆ ಬರಿಬೇಕು, ಈ ಥರ ಬರಿಬೇಕು ಅಂದರೆ ಹೇಳ್ಕೊಡ್ತಾ ಇದ್ದಾರೆ. ಯಾಕಂದರೆ ಅವಳಿಗೆ ಫಸ್ಟ್ ಟೈಮ್ ಅಲ್ಲ, ಹಿಂದಿ ಕನ್ನಡ ಎಲ್ಲ ಅವಳು ಯಾವತ್ತೂ ಬರೆದಿಲ್ಲ. ಸೊ ಹಾಗಾಗಿ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಊಟ ಕೋಸಂಬರಿ ಮತ್ತು ಪಲ್ಯ ಮತ್ತು ಸೀಕರಣೆ. ಈಗ ಸೀಕರಣೆ ಚೆನ್ನಾಗಲ್ಲ, ಹೋಳಿಗೆ ತುಪ್ಪ ಅದೆಲ್ಲ ಮಾಡಿದರು.
ಭಗವದ್ಗೀತೆಯ 13ನೇ ಅಧ್ಯಾಯನ ಹೇಳ್ತಾ ಇದ್ಲ ಚರಿ. ಅವಳಿಗೆ ಕನ್ನಡ ಮಾತಾಡೋದೇ ಇವಾಗ ಕಲ್ತಿದ್ದಾಳೆ. ಸಂಸ್ಕೃತದಲ್ಲಿ ಸ್ವಲ್ಪ ಉಚ್ಚಾರಣೆ ಆ ಕಡೆ ಈ ಕಡೆ ಆಗಿರಬಹುದು, ಬಟ್ ಅವಳು ಕಲಿತಾ ಇದ್ದಾಳಲ್ಲ ಅದೇ ಒಂದು ಖುಷಿ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಮ್ಮಪ್ಪ ಅಮ್ಮ ಅವಳನ್ನ ರಾತ್ರಿ ಊಟ ಆದಮೇಲೆ ವಾಕ್ ಕರ್ಕೊಂಡು ಹೋಗಿ ಬರ್ತಾರೋ ಅಂತ ಒಂದು ಸೀನ್ನ ನೀವು ನೋಡ್ತಾ ಇದ್ದೀರಿ. ಎಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.